ನಮ್ಮ ಇಸ್ರೋ ಸೈಂಟಿಸ್ಟ್ ಅವರು ನಮ್ಮ ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಕರವರು. ಮುಸಲ್ಮಾನ್ ಅಂದ್ರೆ ಏನು ಅಂತ ಹೇಳಿ, ಬ್ರಾಹ್ಮಣರು ಅಂತ ಏನಂತ ಹೇಳಿದ್ರೆ ಬ್ರಹ್ಮದ ಜ್ಞಾನವನ್ನು ಪಡೆದವರು ಬ್ರಾಹ್ಮಣರು ಅಂತಾರೆ, ಲಿಂಗದ ಜ್ಞಾನವನ್ನು ಪಡೆದವರು ಲಿಂಗಾಯತರು ಅಂತಾರೆ. ಹಾಗಾಗಿ ಮಾನವತೆಯನ್ನು ಅರಿತವರು ಮುಸಲ್ಮಾನರು ಅಂತ ಹೇಳ್ತಾರೆ ಅಂತ ಹೇಳಕ್ ಬರ್ತಾ ಇಲ್ಲ ನಿಮ್ಗೆ. ನಿಮ್ಮನ್ನ ನಾವು ಧರ್ಮದ ಗುರು ಅಂತ ಹೇಳ್ತಾ ಇದ್ದೀವಿ. ನಿಮ್ಗೆ ನೀವು ಹೌದು, ಬಟ್ ಏನಿದೆ ಅಂದ್ರೆ ಹೌದು ಮೇಡಮ್, ನೀವು ಹೇಳಿದ್ ಸರಿ. ನಮ್ಮ ಇಲ್ಲ ಮಾನವೀಯತೆನ ಅವರು ಇಷ್ಟೊತ್ತು ಹೇಳಿದ್ದೇನು, ಬೇರೆಯವರನ್ನ ಕೊಲ್ಲೋದು ಮುಸ್ಲಿಂ ಧರ್ಮ ಅಲ್ಲ, ಬೇರೆಯವರನ್ನ ಕೊಲ್ಲು ಅಂತ ಹೇಳಿ ಕುರಾನ್ ಹೇಳಿಲ್ಲ. ಇದೆಲ್ಲ ಹ್ಯುಮ್ಯಾನಿಟಿನೇ ಅಲ್ಲ. ಹೌದಲ್ಲ, ಹ್ಯುಮ್ಯಾನಿಟಿ ಬಗ್ಗೆ ನೀಟಾಗಿ ತುಂಬಾ ಸ್ಪಷ್ಟವಾಗಿ ಉಮರ್ ಅವರು ಹೇಳಿದ್ರು. ನಮ್ಮ ಆಗಿನ ಕಾಲದ ಹಜರತ್ ಉಮರ್ ಅವರು ತಿಳಿಸ್ತಾ ಇದ್ರು, ಈಗಿನ ಕಾಲದಲ್ಲಿ ಉಮರ್ ಅವರು ತಿಳಿಸಿದ್ರು. ಸಾದಿಕ್ ಪಾಷಾ ಅವರು ಹೇಳಿದ್ರು ಹ್ಯಾಪಿ ಬರ್ಡೇ ಮಾಡಕ್ಕೆ ಬರ್ತ್ಡೇ ಹೋಗಿದ್ದಾರೆ ಅಂತ ಹೇಳಿದ್ರು. ಅವರು ಬಹಳಷ್ಟು ಸ್ಪಷ್ಟವಾಗಿ ತಿಳಿಸಿದ್ರು. ನಮ್ಮ ಮುಸಲ್ಮಾನರು ಖತ್ರೆ ಮೇ ಹೈ ಅಂದ್ರೆ ಎಲ್ಲಿಂದ ಖತ್ರೆ ಮೇ ಹೈ ಗೊತ್ತಾ? ನಮ್ಮ ಮಸೀದಿಗಳಲ್ಲಿ ಆಗ್ಲಿ, ನಮ್ಮ ಧರ್ಮದ ಗುರು ಅಂತ ನಾವೇನ್ ಹೇಳ್ತೀವಿ, ಇದೇ ಧರ್ಮದ ಗುರುಗಳು. ಇವ್ರಿಗೆ ನಾವು ವಕ್ಫ್ ಬೋರ್ಡ್ ಚೇರ್ಮನ್ ಮಾಡಿದಾಗ ಇವರು ಬಿಜೆಪಿ ಬೂಟ್ ನೆಕ್ಲಿಕ್ಕೆ ಅವ್ರ ಹತ್ರ ಹೋಗಿ ನಮ್ಮ ರಾಜ್ಯದ ಜನಗಳಲ್ಲಿ ಧರ್ಮದ ಗುರು ಅಲ್ಲ, ನಮ್ಮ ಮುಸಲ್ಮಾನರು ಒಂದ್ ನಿಮಿಷ ಅಲ್ಲ ನಮ್ಮ ಮಾತಾಡ್ತಿದ್ದಾರೆ ನೀವು ಮಾತಾಡ್ತಾ ಇಲ್ವಾ? ನೀವು ಮಾತಾಡ್ಬೇಕಾದ್ರೆ ಸುಮ್ಮನೆ ಇಲ್ವಾ? ಮಾತಾಡಿದ್ರಿ ಸುಮ್ಮನೆ ಇದ್ವಿ ನಾವು. ಇಲ್ಲಿ ನೋಡಿ ಏನ್ ಗೊತ್ತಾ, ಯಾವುದೇ ಹಿಂದೂಸ್ತಾನಿಯರು ನಾವೆಲ್ಲರೂ, ಯಾವುದೇ ಹಿಂದೂ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ, ಯಾವುದೇ ಕೂಡ ಯಾರೇ ಕೂಡ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಅವನು ಆತಂಕವಾದಿನೇ ಅಂತ ಹೇಳ್ತೀವಿ. ನಾವು ಯಾವುದೇ ರೀತಿ ಆತಂಕವಾದಿಗಳನ್ನ ವಹಿಸ್ಕೊಳ್ಳೋದಲ್ಲ. ಇನ್ನೊಂದು ಮುಸಲ್ಮಾನರು ವಿಷಯ ಬಂದಾಗ, ಈಗ ಅವರು ಸಾದಿಕ್ ಅವರು ವಿಷಯ ಹೇಳಿದ್ರು, ವಿಚಾರ ಬಂದಾಗ ನಾವು ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಟ್ರು. ನೀವು ನಮ್ಗೇನು ಧರ್ಮ ಗುರುಗಳು ಅಂತ ಹೇಳಿದ್ರೆ ನಮ್ಮೆಲ್ಲಾ ಮುಸಲ್ಮಾನರಿಗೆ ನಾವೇನು ಲೀಸ್ಗೆ ಹಾಕೊಂಡಿಲ್ಲ. ಮೊದಲು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ಏನಂತ ಹೇಳಿದ್ರೆ ಮುಸಲ್ಮಾನರು ಈಗ ಜೈ ಹನುಮಾನು ಜ್ಞಾನ ಗುಣ ಸಾಗರ್, ಜೈ ಪ್ರತಿಷ್ಠಿತರಿ ಸೃಷ್ಟಿ ಉಜಾಗರ್, ರಾಮದೂತ ಅತಿಲುತೆ ಬಲಿಧಾಮ, ಅಂಜಲಿ ಪುತ್ರ ಪವನ ಸಾತ ನಾಮ, ಇದು ಓದಿ ಇದರ ಅರ್ಥ ಹೊಡ್ಕೊಂಡು ಯಾರು ಕೂಡ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗವಹಿಸಲ್ಲ. ಇನ್ನಮಲ್ ಅಮಾಲಿನ ಬಿನ್ನಿಯತಿ ಅಮಾಲ್ ಕಾ ದಾರೋ ಮದಾರ್ ನಿಯತೋ ಪರ್ ಹೈ ಅಂದವರು ಯಾರು ಕೂಡ ಇಂತಹ ಇದರಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳೋದೇನಂತ ಹೇಳಿದ್ರೆ, ನೀವು ರಾಜಕೀಯವಾಗಲ್ಲ, ಇದರಲ್ಲಿ ಧರ್ಮಗಳು ಅಂದವರು, ಧರ್ಮ ಗುರುಗಳಂದವ್ರಿಗೆ, ನಮ್ಮ ಯುವಕರಿಗೆ ನೀವು ಯಾವ ರೀತಿ ಮಾರ್ಗದರ್ಶಕರ ಆಗ್ಬೇಕಂತ ಹೇಳಿದ್ರೆ, ಅವನು ಯಾರೋ ಕಾರಲ್ಲಿ ಬಾಂಬ್ ಇದ್ದಿದ್ದು, ಅವನು ಯಾರೋ ತಗೊಂಡ್ ಬಂದ್ ಕೊಟ್ಟಿದ್ದು, ಅವನು ಯಾರೋ ಕೊಟ್ಟಿದ್ದಲ್ಲ. ಸಾದಿಕ್ ಪಾಷಾ ಅವ್ರು ಹೇಳೋ ತರ ನಮಗೆ ಸರಿಯಾದ ದಾರಿನೇ ಹೇಳಬೇಕು ಹೊರತು ತಪ್ಪನ್ನು ಬಂದ್ರು ಕೂಡ ಅದನ್ನ ತಿದ್ದು ಅಂತ ಕೆಲಸ ನಿಮ್ದಾಗಿರ್ತದೆ. ಇವತ್ತು ನೀವು ನಮ್ಗೆ ರಿಲೀಸ್ ಆಗೋ ರೀತಿ ಮಾತಾಡುವಂತ ಕೆಲಸ ಇನ್ ಸಿಂಪಲ್ ಸಮರ್ಥನೆ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನೇರವಾಗಿ ಖಂಡಿಸಿ. ಅಲ್ಲ, ಪ್ರಶ್ನೆ ಕೇಳಿರೋದು ಅವ್ರಿಗಾಗಿರೋದ್ರಿಂದ ಅವ್ರು ಉತ್ತರ ಕೊಡ್ಲಿ. ಸರ್, 1.5 ನಿಮಿಷ ಪ್ರಶ್ನೆ ಕೇಳಿದ್ರೆ ಉತ್ತರ ಬೇಕಾ ಬೇಡವಾ? ಭಯೋತ್ಪಾದಕರ ವಿಚಾರ ಬಂದಾಗ್ಲೂ ಕೂಡ ನಾವು ಆಚೆ ಅಷ್ಟೇ ಸಿಂಪಲ್ ಆಗಿ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಹೆಂಗ್ ಒಗ್ಗಟ್ಟು ಕಾಣಿಸ್ತೋ, ಭಯೋತ್ಪಾದನೆ ವಿಚಾರದಲ್ಲೂ ಕೂಡ ಅದನ್ನ ಖಂಡಿಸ್ಲಿಕ್ಕೆ ಒಗ್ಗಟ್ಟು ಬರಲಿ ಮುಸಲ್ಮಾನರಲ್ಲಿ ಅಂತ ಹೇಳಿ.